ಈ 5 ವಸ್ತುಗಳನ್ನು 60ರ ನಂತರ ತಿನ್ನುವುದನ್ನು ತಕ್ಷಣ ನಿಲ್ಲಿಸಿ, ಇಲ್ಲದಿದ್ದರೆ ಕಾಲುಗಳ ಶಕ್ತಿ ಕಳೆದು ಹೋಗುತ್ತದೆ. ರಾಮ್ ರಾಮ್ ಸ್ನೇಹಿತರೆ, ನಿಮ್ಮ ಸ್ವಂತ ಚಾನಲ್ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಪ್ಪು ಮುಖದ ಸುಕ್ಕುಗಳಿಂದ ಪ್ರಾರಂಭವಾಗುವುದಿಲ್ಲ, ಬದಲಿಗೆ ಕಾಲುಗಳ ದುರ್ಬಲತೆಯಿಂದ ಪ್ರಾರಂಭವಾಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವ ದಿನ ನಿಮ್ಮ ಕಾಲುಗಳು ಸೋತು ಬಿಡುತ್ತವೆಯೋ ಆ ದಿನ ನಿಮ್ಮ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಎಂದು ತಿಳಿಯಿರಿ. ನಾವು 60 ವರ್ಷ ದಾಟುತ್ತಿದ್ದಂತೆ ಇದು ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತೇವೆ. ಆದರೆ ನಿಜವೇನೆಂದರೆ ನಾವೇ ನಮ್ಮ ಸ್ವಂತ ಕೈಗಳಿಂದ ನಮ್ಮ ತಟ್ಟೆಯಲ್ಲಿ ಆ ವಿಷವನ್ನು ಬಡಿಸುತ್ತಿದ್ದೇವೆ. ಅದು ನಮ್ಮ ಮೂಳೆಗಳನ್ನು ಒಳಗಿನಿಂದ ಟೊಳ್ಳಾಗಿಸುತ್ತದೆ. ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮಗೆ ಒಂದು ಎಚ್ಚರಿಕೆ. ನಾಳೆಯೂ ನಿಮ್ಮ ಮೊಮ್ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ನಡೆಯಬೇಕೆಂದು ನೀವು ಬಯಸಿದರೆ ಹಿಂದೆ ಈ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಗೆ ಎಸೆಯಬೇಕು. ಕೊನೆಯ ವಸ್ತು ಎಷ್ಟು ಅಪಾಯಕಾರಿ ಎಂದರೆ ಅದು ರಾತ್ರೋರಾತ್ರಿ ನಿಮ್ಮ ಮೊಣಕಾಲಿನ ಗ್ರೀಸ್ ಅಥವಾ ಅಂಟನ್ನು ಒಣಗಿಸಬಹುದು. ಆದ್ದರಿಂದ ಕೊನೆಯವರೆಗೂ ಜೊತೆಯಿರಿ. ಸ್ನೇಹಿತರೆ, 60ರ ವಯಸ್ಸು ಎಂಬುದು ದೇಹಕ್ಕೆ ಅತ್ಯಂತ ಪ್ರೀತಿ ಮತ್ತು ಸರಿಯಾದ ಇಂಧನ ಬೇಕಾಗುವ ಹಂತ. ನಮ್ಮ ಕಾಲುಗಳು ಇಡೀ ದೇಹದ ಭಾರವನ್ನು ಹೊರುತ್ತವೆ. ಆದರೆ ವಯಸ್ಸಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಕಡಿಮೆಯಾಗತೊಡಗಿದಾಗ ಇದೇ ಕಾಲುಗಳು ಉತ್ತರ ಕೊಡುವುದನ್ನು ನಿಲ್ಲಿಸುತ್ತವೆ. ಬನ್ನಿ, ನಿಮ್ಮ ಕಾಲುಗಳ ಶತ್ರುವಾದ ಆ ಮೊದಲ ವಸ್ತುವನ್ನು ತಿಳಿಯೋಣ. 1. ಬಿಳಿಯುಪ್ಪು, ಮೂಳೆಗಳ ನಿಧಾನ ವಿಷ. ಸ್ನೇಹಿತರೆ, ಮೊದಲು ಮಾತನಾಡೋಣ. ಯಾವುದಿಲ್ಲದೆ ಆಹಾರಕ್ಕೆ ರುಚಿ ಬರುವುದಿಲ್ಲವೋ ಅದು ಉಪ್ಪು. ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ನಿಮ್ಮ ಮೂಳೆಗಳಿಗೆ ಆಮ್ಲದಂತೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಗೊತ್ತೇ? ನಾವು 60ರ ನಂತರವೂ ಉಪ್ಪಿನಕಾಯಿ, ಪಾಪಡ್ ಅಥವಾ ನಮ್ಕಿನ್ನಂತಹ ವಸ್ತುಗಳ ಪ್ರಿಯರಾಗಿದ್ದರೆ ಈ ಹೆಚ್ಚುವರಿ ಉಪ್ಪು ನಮ್ಮ ದೇಹದಿಂದ ಬೆಲೆಬಾಳುವ ಕ್ಯಾಲ್ಸಿಯಂ ಅನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತದೆ. ಇದನ್ನು ನೀವೇ ನಿಮ್ಮ ಕೈಯಾರೆ ಹೊರಗೆ ಹಾಕಿದಂತೆ. ಈಗ ನೀವೇ ಯೋಚಿಸಿ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅವರು ದುರ್ಬಲರು. ಮುರಿಯದೆ ಮತ್ತೇನಾಗಬೇಕು? ಕಾಲುಗಳಲ್ಲಿ ಊತ ಬರುವುದು, ರಾತ್ರಿ ಮೊಣಕಾಲಿನ ಕೆಳಗಿನ ಭಾಗದಲ್ಲಿ ನೋವಾಗುವುದು, ಇವೆಲ್ಲ ಆ ಉಪ್ಪಿನ ಮಹಿಮೆಯೇ. ನನ್ನ ಸಲಹೆ ಏನೆಂದರೆ, ರುಚಿ ಬೇಕಿದ್ದರೆ ಸಾಮಾನ್ಯ ಉಪ್ಪಿನ ಬದಲು ಸೈಂಧವ ಉಪ್ಪನ್ನು ಬಳಸಲು ಪ್ರಾರಂಭಿಸಿ ಮತ್ತು ಮೇಲಿನಿಂದ ಉಪ್ಪು ಹಾಕುವುದನ್ನು ಸಂಪೂರ್ಣವಾಗಿ ಮರೆತುಬಿಡಿ. ನೆನಪಿಡಿ ಸ್ನೇಹಿತರೆ, ನೀವು ನೋಡುತ್ತಿರುವುದು ಹೊಸ ಜೀವನ. ಇಲ್ಲಿ ಆರೋಗ್ಯವೇ ಅತಿ ದೊಡ್ಡ ಸುಖ. ಆದರೆ ನೀವು ನಿಲ್ಲಿ, ಉಪ್ಪು ಕೇವಲ ಆರಂಭ ಮಾತ್ರ. ನಿಜವಾದ ಅಪಾಯ ಅಡಗಿರುವುದು ನಾವು ಸಿಹಿ ಎಂದು ಭಾವಿಸಿ ಆಸೆಯಿಂದ ತಿನ್ನುವ ವಸ್ತುವಿನಲ್ಲಿ. ಸಿಹಿ ಕೂಡ ಕಾಲುಗಳನ್ನು ಅಂಗವಿಕಲನಗೊಳಿಸಬಹುದೇ? ಬನ್ನಿ 2ನೇ ಪಾಯಿಂಟ್ನಲ್ಲಿ ತಿಳಿಯೋಣ. ಸ್ನೇಹಿತರೆ, ಮುಂದುವರಿಯುವ ಮೊದಲು ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 60ರ ವಯಸ್ಸಿನ ನಂತರ ನಮ್ಮ ದೇಹ ಒಂದು ದೇವಾಲಯದಂತಾಗುತ್ತದೆ. ಇದರಲ್ಲಿ ನೀವು ಏನು ಹಾಕುತ್ತೀರೋ ಅದೇ ನಿಮಗೆ ಶಕ್ತಿ ಕೊಡುತ್ತದೆ. ನಿಮ್ಮ ಸ್ವಾತಂತ್ರ್ಯ ಮತ್ತು ನಡೆದಾಡುವ ಶಕ್ತಿಯನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದರೆ ಮುಂದಿನ 2 ಪಾಯಿಂಟ್ಗಳನ್ನು ಬಹಳ ಗಮನವಿಟ್ಟು ಕೇಳಿ. 2. ಸಿಹಿ ನರಗಳು ಮತ್ತು ಕೀಲುಗಳ ಶತ್ರು. 2ನೆಯ ವಸ್ತು ಸಿಹಿ. ಸಕ್ಕರೆ. ಕೇವಲ ಸಕ್ಕರೆ ಕಾಯಿಲೆ ಕೊಡುವುದಿಲ್ಲ, ಬದಲಿಗೆ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಒಳಗಿನ ಊತ ಉಂಟುಮಾಡುತ್ತದೆ. 60ರ ನಂತರ ನಾವು ಸಿಹಿ ತಿಂಡಿ, ಟೀನಲ್ಲಿ ಹೆಚ್ಚು ಸಕ್ಕರೆ ಅಥವಾ ಕೋಲ್ಡ್ ಡ್ರಿಂಕ್ಸ್ ತೆಗೆದುಕೊಂಡರೆ ಇದು ನೇರವಾಗಿ ನಮ್ಮ ಮೊಣಕಾಲಿನ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೂ ಕಾಲುಗಳಲ್ಲಿ ಜುಮ್ ಜುಮ್ ಎಂಬ ಅನುಭವ ಆಗುತ್ತದೆ ಅಥವಾ ಕಾಲುಗಳ ನರಗಳು ದುರ್ಬಲಗೊಳ್ಳುತ್ತಿರುವಂತೆ ಅನಿಸುತ್ತದೆ. ಇದು ಸಾಮಾನ್ಯವಾಗಿ ಹೆಚ್ಚು ಸಿಹಿಯ ಪರಿಣಾಮವೇ ಆಗಿರುತ್ತದೆ. ಸಿಹಿ ತಿನ್ನುವುದರಿಂದ ನರಗಳಲ್ಲಿ ರಕ್ತ ಪರಿಚಲನೆ ನಿಧಾನಗೊಳ್ಳುತ್ತದೆ ಮತ್ತು ಕಾಲುಗಳಲ್ಲಿ ಅಗತ್ಯ ಪೋಷಣೆ ಸಿಗುವುದಿಲ್ಲ. ಏನು ಮಾಡಬೇಕು? ಸಿಹಿಯ ಆಸೆ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ತೆಗೆದುಕೊಳ್ಳಿ, ಆದರೆ ಇದು ಬಹಳ ಕಡಿಮೆ. ನೆನಪಿಡಿ, ನಿಮ್ಮ ಒಂದು ಕ್ಷಣದ ನಾಲಿಗೆಯ ಆಸೆ ಮುಪ್ಪಿನಲ್ಲಿ ಹಲವು ವರ್ಷಗಳಷ್ಟು ನೀವು ಭಾರವಾಗಬಹುದು. ಕೇಳುತ್ತಿರುವುದು ಹೊಸ ಜೀವನ. ಇಲ್ಲಿ ಆರೋಗ್ಯವೇ ಅತಿ ದೊಡ್ಡ ಸುಖ. 3. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಕೀಲುಗಳ ಜಾಮ್ ಆಗುವಿಕೆ. ಈಗ ನಮ್ಮ ಇಷ್ಟದ ಸಮೋಸ, ಕಚೋರಿ ಮತ್ತು ಪಕೋಡಗಳ ಬಗ್ಗೆ ಮಾತನಾಡೋಣ. ಕೇಳಲು ಚೆನ್ನಾಗಿ ಅನಿಸುತ್ತದೆ ಅಲ್ಲವೇ? ಆದರೆ 60ರ ನಂತರ ಇವು ನಿಮ್ಮ ಮೊಣಕಾಲುಗಳಿಗೆ ಫೆವಿಕ್ವಿಕ್ ನಂತೆ ಕೆಲಸ ಮಾಡುತ್ತವೆ, ಕೀಲುಗಳನ್ನು ಜಾಮ್ ಮಾಡುತ್ತವೆ. ಈ ಕರಿದ ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಇದು ತೂಕ ಹೆಚ್ಚಿಸುವುದು ಮಾತ್ರವಲ್ಲದೆ ದೇಹದಲ್ಲಿ ಯೂರಿಕ್ ಆಸಿಡ್ ಮತ್ತು ಊತವನ್ನು ಹೆಚ್ಚಿಸುತ್ತದೆ. ತೂಕ ಹೆಚ್ಚಾದಾಗ ಆ ಎಲ್ಲ ಭಾರ ಎಲ್ಲಿ ಬೀಳುತ್ತದೆ? ನಿಮ್ಮ ಮೊಣಕಾಲುಗಳ ಮೇಲೆ. ಆದ್ದರಿಂದ ನಿಮ್ಮ ಮೊಣಕಾಲುಗಳಿಂದ ಕಟ್ ಕಟ್ ಶಬ್ದ ಬರಬಾರದು.
ಗ್ರೀಸ್ ಒಣಗಬಾರದು ಎಂದು ಬಯಸಿದರೆ ಹಿಂದೆ ಈ ಮಾರುಕಟ್ಟೆಯಲ್ಲಿ ಕರೆದ ಪದಾರ್ಥಗಳಿಗೆ ವಿದಾಯ ಹೇಳಿ ಮನೆಯಲ್ಲಿ ತಯಾರಿಸಿದ ಹಗುರವಾದ ಬೇಯಿಸಿದ ಅಥವಾ ಹಗುರವಾದ ಸೂಕ್ಷ್ಮ ಆಹಾರವೇ ನಿಮ್ಮ ನಿಜವಾದ ಔಷಧಿ. 4ನೇಯದು ಫ್ರಿಡ್ಜ್ ತಣ್ಣಗಿನ ನೀರು. ಕೀಲುಗಳ ಫಿಟ್ನೆಸ್. 4ನೆಯ ವಸ್ತು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಬಹಳ ತಣ್ಣನೆಯ ನೀರು. ಆಯುರ್ವೇದ ಹೇಳುವಂತೆ ವಯಸ್ಸಿನೊಂದಿಗೆ ದೇಹದ ವಾತ ದೋಷಗಳಿರುತ್ತವೆ. ಫ್ರಿಡ್ಜ್ ತಣ್ಣನೆಯ ನೀರು ಕುಡಿದಾಗ ಅಥವಾ ತಣ್ಣನೆಯ ಗುಣದ ಆಹಾರ ಸೇವಿಸಿದಾಗ ಇದರಿಂದ ಕೀಲುಗಳಲ್ಲಿ ಬಿಗಿಯಾಗುವಿಕೆ ಹೆಚ್ಚಾಗುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಕಾಲನ್ನು ನೆಲದ ಮೇಲೆ ಇಡಲಾಗದೆ ನೋವಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಒಂದು ದೊಡ್ಡ ಕಾರಣ ದೇಹ ತಣ್ಣಗಾಗುವುದು. ನನ್ನ ಸಲಹೆ ಏನೆಂದರೆ 60 ವಯಸ್ಸಿನ ನಂತರ ಉಗುರು ಬೆಚ್ಚನೆಯ ನೀರು ಕುಡಿಯುವ ಅಭ್ಯಾಸ ಮಾಡಿ. ಇದು ನಿಮ್ಮ ಕೀಲುಗಳಲ್ಲಿ ಬ್ರಿಕ್ನೆಸ್ ಅನ್ನು ಕಾಪಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ವೇಗಗೊಳಿಸುತ್ತದೆ. ಈಗ ನಾವು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಸುತ್ತಿರುವ ಮತ್ತು 60ರ ವಯಸ್ಸಿನವರೆಗೆ ವಿಷಕ್ಕಿಂತ ಕಡಿಮೆಯಿಲ್ಲದ ಆ ವಸ್ತುವಿನ ಬಗ್ಗೆ ಮಾತನಾಡುತ್ತೇವೆ. ನೀವು ಇದನ್ನು ಬಿಡದಿದ್ದರೆ ಉಳಿದ ಎಲ್ಲ ಪಥ್ಯ ವ್ಯರ್ಥ. ಬನ್ನಿ 5ನೇಯದರ ಬಗ್ಗೆ ತಿಳಿಯೋಣ. 5ನೆಯ ಸ್ಥಾನದಲ್ಲಿರುವುದು ಪ್ರಾಸ್ಟೇಟ್ ಅಥವಾ ಪ್ಯಾಕೆಟ್ ಆಹಾರ, ಅಂದರೆ ಬಿಸ್ಕೆಟ್, ನಮ್ಕಿನ್ ಪ್ಯಾಕೆಟ್ಗಳು, ಇನ್ಸ್ಟಂಟ್ ನ್ಯೂಡಲ್ಸ್ ಮತ್ತು ಬಾಟಲಿಯಲ್ಲಿರುವ ಜ್ಯೂಸ್. ಸ್ನೇಹಿತರೆ, ಈ ವಸ್ತುಗಳನ್ನು ಎಷ್ಟೋ ವರ್ಷಗಳ ಕಾಲ ಹಾಳಾಗದಿರುವಂತೆ ಮಾಡಲೆಂದೇ ತಯಾರಿಸಲಾಗಿದೆ ಮತ್ತು ಇವುಗಳನ್ನು ಉಳಿಸಲು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಮತ್ತು ಪ್ರಿಸರ್ವೇಟಿವ್ಗಳನ್ನು ಸೇರಿಸಲಾಗಿದೆ. ಈ ರಾಸಾಯನಿಕಗಳು ನೇರವಾಗಿ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತವೆ. ಇದನ್ನು ತಿನ್ನುವುದರಿಂದ ದೇಹಕ್ಕೆ ಪೋಷಣೆ ಶೂನ್ಯ ಸಿಗುತ್ತದೆ, ಆದರೆ ಕಾಯಿಲೆಗಳು 100 ಸಿಗುತ್ತವೆ. ಇದು ನಿಮ್ಮ ಕಾಲುಗಳ ಶಕ್ತಿಯನ್ನು ನಿಧಾನವಾಗಿ ಗೆದ್ದಲಿನಂತೆ ತಿನ್ನುತ್ತದೆ. ನೀವು ಹೊಸ ಜೀವನ ಕುಟುಂಬದ ಭಾಗವಾಗಿದ್ದರೆ ದಯವಿಟ್ಟು ಕೈಜೋಡಿಸಿ ಬೇಡಿಕೊಳ್ಳುತ್ತೇನೆ, ಈ ಪ್ಯಾಕೆಟ್ ವಸ್ತುಗಳನ್ನು ಹಿಂದೆ ಬಿಸಾಕಿಬಿಡಿ, ಕಸದ ಡಬ್ಬಿಗೆ ಎಸೆಯಿರಿ. ತಿನ್ನಬೇಕು. ಬಲಿಷ್ಠ ಕಾಲುಗಳ ರಹಸ್ಯ. ಗಾಬರಿ ಪಡಬೇಡಿ. ಪ್ರಕೃತಿ ನಮಗೆ ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಬಹಳಷ್ಟು ಕೊಟ್ಟಿದೆ. ಪ್ರತಿದಿನ 1 ಲೋಟ ಅರಿಶಿಣದ ಹಾಲು ಅಥವಾ ಮೊಸರು ತೆಗೆದುಕೊಳ್ಳಿ. ತಾಜಾ ಹಸಿರು ತರಕಾರಿಗಳು ಮತ್ತು ಬೇಳೆಕಾಳುಗಳನ್ನು ಸೇವಿಸಿ. ಬೆಳಿಗ್ಗೆ 15 ನಿಮಿಷ ಬಿಸಿಲಿನಲ್ಲಿ ಇರಿ, ಏಕೆಂದರೆ ವಿಟಮಿನ್ ಡಿ ಇಲ್ಲದೆ ಮೂಳೆಗಳು ಕಲ್ಲಿನಂತೆ ಗಟ್ಟಿಯಾಗಲಾರವು. ಮುಷ್ಟಿಯಷ್ಟು ಒಣ ಹಣ್ಣುಗಳು, ಅಕ್ರೋಟ್, ಬಾದಾಮಿಗಳು ಮತ್ತು ಆಹಾರದಲ್ಲಿ ಸೇರಿಸಿಕೊಳ್ಳಿ. ಹೊಸ ಜೀವನ ವಿಶೇಷ ಸಲಹೆಗಳು. ಅಂತಿಮ ಫಾಸ್ಟ್ ಟಿಪ್ಸ್. ಮುಗಿಸುವ ಮೊದಲು ಇನ್ನಷ್ಟು ವಿಷಯಗಳು. ದಿನಕ್ಕೆ ಕನಿಷ್ಠ 20 ನಿಮಿಷ ನಡೆಯಿರಿ, ನಿಧಾನವಾಗಿಯಾದರೂ ಸರಿ. ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕಾಲುಗಳನ್ನು ನೇತು ಹಾಕಿ ಕುಳಿತುಕೊಳ್ಳಬೇಡಿ. ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಭಾರವಾದ ದೇಹ ಕಾಲುಗಳ ಅತಿ ದೊಡ್ಡ ಶತ್ರು. ಸ್ನೇಹಿತರೆ, ಈ ಕಾಲುಗಳು ಕೇವಲ ನಡೆಯುವ ಸಾಧನಗಳಲ್ಲ, ಇವು ನಿಮ್ಮ ಸ್ವಾವಲಂಬನೆ. ಯಾವ ದಿನ ನಾವು ಇತರರ ಅವಸರವನ್ನು ಆಸರೆಯನ್ನು ಅವಲಂಬಿಸುತ್ತೇವೋ ಆ ದಿನ ಮನಸ್ಸು ಕೂಡ ಸೋಲತೊಡಗುತ್ತದೆ. ಆದ್ದರಿಂದ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮತ್ತು ನಿಮ್ಮ ಸಂತೋಷಕ್ಕಾಗಿ ಇಂದೇ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿ. ಇಂದಿನ ಈ ಮಾಹಿತಿ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನೀವು ಕಾಳಜಿ ವಹಿಸುವ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಕಮೆಂಟ್ನಲ್ಲಿ ರಾಧೆ ರಾಧೆ ಎಂದು ಬರೆಯಲು ಮರೆಯಬೇಡಿ ಮತ್ತು ಇಂತಹ ಅಗತ್ಯ ಮಾಹಿತಿಗಳಿಗಾಗಿ ಹೊಸ ಜೀವನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆನಪಿಡಿ, ಈ ಸಲಹೆಗಳು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ. ಯಾವುದೇ ಗಂಭೀರ ಸಮಸ್ಯೆಯಲ್ಲಿ ವೈದ್ಯರ ಸಲಹೆಯೇ ಅತಿ ಮುಖ್ಯ. ಆರೋಗ್ಯವಾಗಿರಿ, ಆನಂದವಾಗಿರಿ, ನಿಮ್ಮ ದಿನ ಚೆನ್ನಾಗಿರಲಿ, ಸುಖವಾಗಿರಲಿ ಮತ್ತು ನಗುತ್ತಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ರಾಧೆ ರಾಧೆ.